ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯ ಘನಘೋರ ಕೊಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಗೆ ಹೊಡೆಯಲು ಪವಿತ್ರ ಗೌಡಗೆ ಹೇಳಿದ್ರು ದರ್ಶನ್ ಅನ್ನುವಂತಹ ವಿಚಾರ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಶೆಡ್ಗೆ ಬಂದು ರೇಣುಕಾಸ್ವಾಮಿಯನ್ನ ನೋಡಿ ಪವಿತ್ರ ಗೌಡ ಒಂದು ಕ್ಷಣ ಹೌಹಾರ್ತಾರೆ, ದಂಗಾಗ್ತಾರೆ. ತನ್ನ ಚಪ್ಪಲಿಯನ್ನು ತೆಗೆದು ರಕ್ತ ಸೋರ್ತಾ ಇದ್ದಂತಹ ರೇಣುಕಾಸ್ವಾಮಿಯ ಮುಖಕ್ಕೆ ಮನಸ್ಸೋ ಇಚ್ಛೆ ಹೊಡಿತಾರೆ. ಆತನ ದೇಹದ ವಿವಿಧ ಕಡೆ ಕೂಡ ಹಲವು ಬಾರಿ ಪವಿತ್ರ ಗೌಡ ಹಲ್ಲೆ ಮಾಡಿರೋದು ಕೂಡ ಇನ್ವೆಸ್ಟಿಗೇಷನ್ ನಲ್ಲಿ ಗೊತ್ತಾಗಿದೆ. ಈ ವೇಳೆ ಪವಿತ್ರ ಗೌಡ ಚಪ್ಪಲಿ ತೆಗೆದುಕೊಂಡು ದರ್ಶನ್ನಿಂದಲೂ ಕೂಡ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಆಗಿರುವಂಥದ್ದು ಇವೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಪೊಲೀಸರಿಗೆ ಗೊತ್ತಾಗಿರುವಂತಹ ವಿಚಾರಗಳು. ಈ ಮೂಲಕ ಈ ಡಿ ಗ್ಯಾಂಗ್ನ ಕುಕೃತ್ಯ ಎಷ್ಟು ಭಯಾನಕವಾಗಿತ್ತು, ಭೀಕರವಾಗಿತ್ತು ಅನ್ನೋದನ್ನ ತೆರೆದಿಡ್ತಾ ಇದೆ. ಹಾಗಾದ್ರೆ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ಏವನ್ನಾಗಿದ್ದಾರೆ, ನಿನ್ನನ್ನು ಮುಗಿಸಲು ಕಾಯ್ತಾ ಇದ್ದೆ ಅಂಥೇಳಿ ರೇಣುಕಾಸ್ವಾಮಿನ ನೋಡ್ತಾ ಇದ್ದ ಹಾಗೆ ಹೇಳ್ತಾರಂತೆ. ನನಗೆ ಅಶ್ಲೀಲ ಮೆಸೇಜ್ ಕಳಿಸ್ತೀಯಾ, ಎಷ್ಟೋ ಧೈರ್ಯ ನಿಂಗೆ ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾರಂತೆ. ಸಿಟ್ಟಿನಿಂದ ಪವಿತ್ರ ಬೆತ್ತಲೆ ಫೋಟೋ ಕಳಿಸಿ ಮುಜುಗರ ಮಾಡ್ತೀಯಾ, ಕಿರಿಕಿರಿ ಉಂಟು ಮಾಡ್ತೀಯಾ, ಎಷ್ಟು ಧೈರ್ಯ ನಿನಗೆ, ದುಡ್ಡು ಕೊಟ್ಟು ಸಾಕ್ತೀನಿ ಅಂತೀಯ ನನಗೇನೆ. ಈ ವೇಳೆ ಪವಿತ್ರ ಕಾಲಿಗೆ ರೇಣುಕಾಸ್ವಾಮಿ ಬಿದ್ದು ಬಿಡ್ತಾನೆ. ತಪ್ಪಾಯ್ತು, ಮತ್ತೊಂದ್ಸರಿ ನಿಮ್ಮ ಸಾಹಸಕ್ಕೆ ಬರಲ್ಲ, ಬಿಟ್ಟುಬಿಡಿ ಅಂತ ಕೇಳ್ತಾನೆ. ಇವನನ್ನ ಉಳಿಸಬೇಡಿ, ಕೊಂದು ಬಿಸಾಕಿ, ಖಿಲ್ಲಿಂ ಅಂತ ಹೇಳಿ ಆದೇಶವನ್ನ, ಹುಕುಮ್ಮನ್ನ ಪಾಸ್ ಮಾಡ್ತಾರಂತೆ. ಅನಂತರ ಶೆಡ್ನಿಂದ ಹಲ್ಲೆ ಮಾಡಿ ಹೊರಡುವಂತಹ ಕೆಲಸ ಆಗುತ್ತೆ. ಪವಿತ್ರ ಗೌಡ ಪ್ರಚೋದನೆಯಿಂದಲೇ ಕೊಲೆ ಆಗಿದೆ. ಇದೇ ಕಾರಣಕ್ಕೆ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ A1 ಆರೋಪಿಯಾಗಿದ್ದಾರೆ ಅನ್ನೋದು ಪೊಲೀಸರ ಇನ್ವೆಸ್ಟಿಗೇಷನ್ ನಲ್ಲಿ, ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಪವಿತ್ರ ಗೌಡ ಅವರ ಪರ ವಕೀಲರು ಟಾಮಿ ಸಬಾಸ್ಟಿಯನ್ ಅವರು ಜಾಮೀನಿಗೆ ಅರ್ಜಿ ಹಾಕಿದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಪಾತ್ರ ಕಪೋಲ ಕಲ್ಪಿತ ಅಂತ ಹೇಳ್ತಾ ಇದ್ರು. ಬಟ್ ಪೊಲೀಸರ ಇನ್ವೆಸ್ಟಿಗೇಷನ್ ಹೇಳ್ತಾ ಇದೆ ಪವಿತ್ರ ಗೌಡ ಅವರ ಆಜ್ಞೆಯಿಂದಲೇ ಕೊಲೆ ಆಗಿದೆ ಅಂತ ಹೇಳಿ. ಚಾರ್ಜ್ ಶೀಟ್ ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪ್ರೇಮ್, ಚಾರ್ಜ್ ಶೀಟ್ ನಲ್ಲಿ ಪವಿತ್ರ ಗೌಡಳ ಪ್ರಚೋದನೆಯಿಂದಲೇ ರೇಣುಕಾಸ್ವಾಮಿಯ ಕೊಲೆ ಆಗಿದೆ, ಅದರಿಂದಲೇ ಇತರೆ ಆರೋಪಿಗಳು ಕೂಡ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರುವಂಥದ್ದು. ಯಾವಾಗ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಶೆಡ್ಗೆ ಏನು ಕರ್ಕೊಂಡ್ಬರ್ತಾರೆ, ಕರ್ಕೊಂಬಂದಂಥ ವೇಳೆಯಲ್ಲಿ ನಟ ದರ್ಶನ್ ಮೊದಲಿಗೆ ಪವಿತ್ರ ಗೌಡನ ಕರ್ಕೊಂಡು ಶೆಡ್ಗೆ ಬರುವಂಥದ್ದು. ಶೆಡ್ಗೆ ಬಂದಂಥ ವೇಳೆಯಲ್ಲಿ ಪವಿತ್ರ ಗೌಡಗೆ ಅಲ್ಲಿ ತನಕ ಕೂಡ ಆತ ರೇಣುಕಾಸ್ವಾಮಿ ಸಿಕ್ಕಿದ್ದಾನೆ, ಕರ್ಕೊಂಬಂದಿದ್ದಾರೆ ಅನ್ನೋ ಯಾವುದೇ ಮಾಹಿತಿ ಇರಲ್ಲ. ಯಾವಾಗ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನು ನೋಡ್ತಾಳೆ, ಆ ಸಂದರ್ಭದಲ್ಲಿ ಆಕೆ ಶಾಕ್ಗೊಳಗಾಗುವಂಥದ್ದು. ನಂತರದಲ್ಲಿ ಅಷ್ಟೇ ಕೋಪಿತಗೊಂಡಂಥ ಪವಿತ್ರ ಗೌಡ ಮೊದಲಿಗೆ ರೇಣುಕಾಸ್ವಾಮಿಯನ್ನು ಹಿಗ್ಗಾಮುಗ್ಗ ಥಳಿಸುವಂಥದ್ದು. ಅಂದರೆ ಪವಿತ್ರ ಗೌಡ ಚಪ್ಪಲಿಯಿಂದ ಹಲ್ಲೆ ಮಾಡೋದಕ್ಕೂ ಮುಂಚೆನೇ ಇತರೆ ಆರೋಪಿಗಳು ಕಿಡ್ನಾಪ್ ಮಾಡಿದಂಥ ವೇಳೆಯಲ್ಲಿ ದರ್ಶನ್ ಪವಿತ್ರ ಗೌಡ ಬರೋಕ್ಕೆ ಮುಂಚೆನೇ ಒಂದು ರೌಂಡ್ ಹೊಡೆದಿರ್ತಾರೆ. ಯಾವಾಗ ಪವಿತ್ರ ಗೌಡ ಬರ್ತಾರೆ, ಪವಿತ್ರ ಗೌಡ ಕೂಡ ಮೊದಲಿಗೆ ಚಪ್ಪಲಿಯಿಂದ ಹಲ್ಲೆ ಮಾಡುವಂಥದ್ದು. ಆ ನಂತರದಲ್ಲಿ ನಟ ದರ್ಶನ್ಗೂ ಕೂಡ ಆಕೆ ಅಂದರೆ ಅವಾಚ್ಯವಾಗಿ ನಿಲ್ಲಿಸಿ ಇವನನ್ನು ಮುಗಿಸಿಬಿಡಿ ಅಂತ ದರ್ಶನ್ಗೆ ಹೇಳುವಂಥದ್ದು. ಆ ಸಂದರ್ಭದಲ್ಲಿ ದರ್ಶನ್ ಕೂಡ ಅದೇ ಚಪ್ಪಲಿಯಿಂದ ರೇಣುಕಾಸ್ವಾಮಿಗೂ ಕೂಡ ಹಲ್ಲೆ ಮಾಡ್ತಾನೆ. ಹಲ್ಲೆ ಮಾಡಿದ ನಂತರದಲ್ಲಿ ಆತನನ್ನು ಹೊಡೆದು ಪವಿತ್ರ ಗೌಡಳ ಕಾಲು ಮುಂದೆ ಹಾಕ್ತಾರೆ. ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ನನ್ನನ್ನು ತಪ್ಪಾಯಿತು, ನಾನು ಬಿಟ್ಟುಬಿಡಿ ಅಂತ ಮನವಿ ಕೂಡ ಮಾಡ್ಕೋತಾನೆ. ಆದರೂ ಕೂಡ ಇವ್ರು ಯಾರು ಕೂಡ ಒಂದು ಕ್ಷಮೆ ಕೋರದೇನೆ ಇತರೆ ಎಲ್ಲ ಆರೋಪಿಗಳು ಸೇರ್ಕೊಂಡು ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿರುವಂಥದ್ದು. ಹಾಗಾಗಿ ಚಾರ್ಜ್ ಶೀಟ್ನಲ್ಲಿ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಆಗೋದಕ್ಕೆ, ಇತರೆ ಆರೋಪಿಗಳು ಹಲ್ಲೆ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಪವಿತ್ರ ಗೌಡಳ ಪ್ರಚೋದನೆಯೇ ಕಾರಣ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.